ಹಲೋ ಎವ್ರಿವಾನ್, ದಿಸ್ ಇಸ್ ಮಾನಸ ಬಿಟಿ. ವೆಲ್ಕಮ್ ಟು ಮೈ ಚಾನಲ್ ಮೇಕ್ ಇಟ್ ಹ್ಯಾಪನ್. ಇವತ್ತು ಕರ್ನಾಟಕದ ಫಿಸಿಕಲ್ ಜಿಯೋಗ್ರಫಿ ನೋಡ್ತಿದ್ದೀವಿ ಈ ಕ್ಲಾಸಲ್ಲಿ. ಸೊ ಮ್ಯಾಪ್ನ ಹೇಗೆ ಸ್ಟಡಿ ಮಾಡಬೇಕು ನೀವು ಅದನ್ನ ಹೇಳ್ತಾ ಹೋಗ್ತೀನಿ. ಮ್ಯಾಪ್ ನೋಡೋಕ್ಕೂ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಳ್ಳೋಣ. ಸೊ ಕರ್ನಾಟಕ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಸೌತ್ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಓಕೆ, ಸೊ ಇಲ್ಲಿ ಇಂಡಿಯಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ. ಓಕೆ, ಸೌತಲ್ಲಿದೆ ಮತ್ತು ವೆಸ್ಟ್ ಕೋಸ್ಟಲ್ ರೀಜನಲ್ಲಿ ಇದೆ. ಇದು ಏಯ್ತ್ ಲಾರ್ಜೆಸ್ಟ್ ಸ್ಟೇಟ್ ಬೈ ದ ಪಾಪ್ಯುಲೇಷನ್. ಇದು 2011 ಸೆನ್ಸಸ್ ಪ್ರಕಾರ ಏಯ್ತ್ ಲಾರ್ಜೆಸ್ಟ್ ಸ್ಟೇಟ್ ಅಂತ ತಗೊಳ್ತೀವಿ. ಮತ್ತೆ ಟೋಟಲ್ ಏರಿಯಾ ನೋಡೋದಾದ್ರೆ ಕರ್ನಾಟಕದ್ದು 1,91,791 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಡೆಕ್ಕನ್ ಪೆನಿನ್ಸುಲರ್ ರೀಜಿಯನ್ ಅಂತ ಕರಿತೀವಿ ಅಲ್ವಾ. ಸೊ ಇಂಡಿಯಾ ಇದೆ ಅಂತ ಹೇಳಿದ್ರೆ ಇಷ್ಟನ್ನು ನಾವು ಡೆಕ್ಕನ್ ಪೆನಿನ್ಸುಲರ್ ರೀಜಿಯನ್ ಅಂತ ಕರಿತೀವಿ ಇಲ್ಲಿಂದ. ಸೊ ಇಲ್ಲಿ ಕರ್ನಾಟಕ ಡೆಕ್ಕನ್ ಪೆನಿನ್ಸುಲರ್ ರೀಜಿಯನ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಅದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಸ್ಪೆಸಿಫಿಕ್ ಆಗಿ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಇದೆ. ಓಕೆ, ಇಷ್ಟು ಇಂಟ್ರೊಡಕ್ಷನ್ ನಿಮಗೆ ಗೊತ್ತಿರಬೇಕು. ಮತ್ತೆ ಕರ್ನಾಟಕದ್ದು ಬಾರ್ಡರ್ ಶೇರಿಂಗ್ ಸ್ಟೇಟ್ಸ್ ಅಂತ ಹೇಳಿದ್ರೆ 6 ನೇಬರಿಂಗ್ ಸ್ಟೇಟ್ಸ್ ಇದೆ. ಇದು ಕೋಸ್ಟಲ್ ಎಡ್ಜ್ ಅರೇಬಿಯನ್ ಸಿ ಜೊತೆ ಶೇರ್ ಮಾಡ್ತಾ ಇದೆ. ಮತ್ತೆ 3 ಡಿಸ್ಟಿಂಕ್ಟ್ ಫಿಸಿಕಲ್ ರೀಜಿಯನ್ ನೋಡೋದಾದ್ರೆ ನಾವು ಕರಾವಳಿ, ಮಲೆನಾಡು, ಬಯಲುಸೀಮೆ ಅಂತ ನೋಡ್ತೀವಿ. ಸೊ ಇದನ್ನೆಲ್ಲ ನಾವು ಈಗ ಮ್ಯಾಪ್ ನೋಡ್ತೀವಲ್ಲ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ಗ್ಲೋಬ್ ಅಂತ ತಗೊಂಡಾಗ ನಾವು 4 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಇದು ನಾರ್ತ್ ಅಲ್ವಾ, ನಾರ್ತ್, ಸೌತ್. ನಾರ್ತ್ ವೆಸ್ಟ್ ಬರುತ್ತಿದ್ದು, ಈಸ್ಟ್, ಸೌತ್ ವೆಸ್ಟ್ ಮತ್ತು ಸೌತ್ ಈಸ್ಟ್. ಸೊ ನಮ್ಮ ಇಂಡಿಯಾ ಅಂತ ತಗೊಂಡಾಗ ಸ್ಪೆಸಿಫಿಕ್ ಆಗಿ ಇಲ್ಲಿ ಲೊಕೇಟ್ ಆಗಿದೆ. ಸೊ ಇದು ನಾರ್ತ್ ಈಸ್ಟರ್ನ್ ರೀಜಿಯನ್ ಅಲ್ಲಿ ಬರ್ತಿದೆ. ಓಕೆ, ಸೊ ಇವಾಗ ನಾವು ಕೋಆರ್ಡಿನೇಟ್ಸ್ ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ 11 ಡಿಗ್ರಿ 30 ಮಿನಿಟ್ಸ್ ನಾರ್ತಿಂದ ಇದು 18 ಡಿಗ್ರಿ 30 ಮಿನಿಟ್ಸ್ ನಾರ್ತ್. ಓಕೆ, ಇಲ್ಲಿವರೆಗೂ ಇದೆ. ಆ್ಯಂಡ್ ಇದು ನೋಡಿ 74 ಡಿಗ್ರಿ ಈಸ್ಟಿಂದ 78 ಡಿಗ್ರಿ ಈಸ್ಟ್ವರೆಗೂ ಇದೆ. ಓಕೆ, ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇದ್ರದ್ದು ಲೆಂತ್ ವಿಡ್ತ್ ನೋಡೋದಾದ್ರೆ 767 ಕಿಲೋಮೀಟರ್ ಲೆಂತ್ ಇದೆ ಮತ್ತು ವಿಡ್ತ್ 489 ಕಿಲೋಮೀಟರ್ ಇದೆ. ಓಕೆ, ಸೊ ಇದು ಲೆಂತ್ ಎಕ್ಸ್ಟೆಂಡ್ ಆಗಿರೋದು ಬೀದರಿಂದ ಚಾಮರಾಜನಗರ, ವಿಡ್ತ್ ಉತ್ತರ ಕನ್ನಡದಿಂದ ಕೋಲಾರ. ಓಕೆ, ಸೊ ನೆಕ್ಸ್ಟ್ ಬಾರ್ಡರ್ ಶೇರಿಂಗ್ ಸ್ಟೇಟ್ಸ್ ಹೇಳಿದೆ ಅಲ್ವಾ ನಾನು ಇಂಟ್ರಡಕ್ಷನ್ ಮಾಡುವಾಗ. ಸೊ ನಾರ್ತಲ್ಲಿ ಮಹಾರಾಷ್ಟ್ರ, ಇಲ್ಲಿ ಈಸ್ಟ್ ನೋಡಬೇಕಾದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡಿದೆ ಮತ್ತು ಕೇರಳ ಇದೆ ಸೌತಲ್ಲಿ, ಗೋವಾ. ಓಕೆ, ವೆಸ್ಟ್ ತಗೊಳ್ಳುವಾಗ ಸೊ ಇಷ್ಟು 6 ಸ್ಟೇಟ್ಸ್ ಜೊತೆ ಬಾರ್ಡರ್ ಶೇರ್ ಆಗ್ತಾ ಇದೆ. ಸೊ ಸಿ ಯಾವುದು ಅಂತ ಹೇಳಿದರೆ ಅರೇಬಿಯನ್ ಸಿ ಜೊತೆ ಬಾರ್ಡರ್ ಶೇರ್ ಆಗಿದೆ. ಓಕೆ, ಇಲ್ಲಿ ಯಾವ ಡಿಸ್ಟ್ರಿಕ್ಟ್ಸ್ ಅರೇಬಿಯನ್ ಸಿ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ಇದು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಸೊ ಈ 3 ಡಿಸ್ಟ್ರಿಕ್ಟ್ಸ್. ಓಕೆ, ಸೊ ಈಗ ಎಲಿವೇಶನ್ಗೆ ಬರೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋಸ್ಟಲ್ ರೀಜಿಯನ್ ಇದೆ. ಇಲ್ಲಿ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದಾರೆ ಅಂತ ಇಂಟ್ರಡಕ್ಷನ್ ಹೇಳಿದೆ ಅಲ್ವಾ. ಸೊ ಅದು 3 ಪಾರ್ಟ್ಸ್ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಕೋಸ್ಟಲ್ ರೀಜಿಯನ್ ಬರುತ್ತೆ ಲೆಫ್ಟ್ ಸೈಡ್ಗೆ. ಅದಾದಮೇಲೆ ಮಧ್ಯದಲ್ಲಿ ಕಂಪ್ಲೀಟ್ ಇಷ್ಟು ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಈ ಗ್ರೀನ್ ರೀಜಿಯನ್ ತೋರಿಸಿದ್ದೀನಲ್ವಾ, ಇದು ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಮತ್ತು ಇಲ್ಲಿ ಪ್ಲೇನ್, ಈ ರೀಜಿಯನ್ ಫುಲ್ ಪ್ಲೇನ್ ಬರುತ್ತೆ ಯೆಲ್ಲೋ ಕಲರ್ದು. ಓಕೆ, ಸೊ ಆ ಪ್ಲೇನ್ನ ನಾವು ನಾರ್ದರ್ನ್ ಪ್ಲೇನ್ ಮತ್ತು ಸದರ್ನ್ ಪ್ಲೇನ್ ಅಂತ ಡಿವೈಡ್ ಮಾಡ್ಬೋದು. ಇಲ್ಲೇನು ಅಂತ ಹೇಳಿದರೆ ಕೋಸ್ಟಲ್ ರೀಜಿಯನ್ ಇದೆಯಲ್ವಾ, ಕೋಸ್ಟಲ್ ರೀಜಿಯನ್ ಹೇಗಿದೆ ಅಂತ ಹೇಳಿದರೆ ನಾರ್ತ್ ಸೈಡಲ್ಲಿ ನ್ಯಾರೋ, ಕೆಳಗಡೆ ಬರ್ತಾ ಬರ್ತಾ ಸ್ವಲ್ಪ ವೈಡ್ ಆಗಿದೆ ಈ ಥರ. ಓಕೆನಾ, ಈ ಎಲಿವೇಶನ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಹೇಗೆ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಕಮ್ಮಿ ಹೈಟ್, ಇಲ್ಲಿ ಕೆಳಗಡೆ ಬರ್ತಾ ಬರ್ತಾ ಜಾಸ್ತಿ ಹೈಟ್ ಇದೆ. ಓಕೆ, ಸೊ ಇದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಿಮಗೆ. ಮತ್ತು ನಾರ್ದರ್ನ್ ಪ್ಲೇನ್, ಸದರ್ನ್ ಪ್ಲೇನ್, ಯಾಕೆಂದರೆ ಇದು ತುಂಗಭದ್ರಾ ರೀಜಿಯನ್ ಇದೆಯಲ್ಲ ಅಲ್ಲಿ ಡಿವೈಡ್ ಆಗುತ್ತೆ ನಾರ್ತ್ ಸೌತ್ ಅಂತ. ಓಕೆ, ಮತ್ತು ಪ್ಲ್ಯಾಂಟ್ಸ್ ಎಲ್ಲ ತಗೊಳ್ಳೋದಾದರೆ ಇಲ್ಲಿ ಡೆಸಿಡಿಯಸ್ ಫಾರೆಸ್ಟ್ ಬರುತ್ತೆ. ಓಕೆ, ಇಲ್ಲೆಲ್ಲ ಥಾರ್ನ್ ಶ್ರಬ್ಸ್ ಎಲ್ಲ ಬರುತ್ತೆ. ಸೊ ಇದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಕಂಪ್ಲೀಟಾಗಿ ಮಾಡ್ತಾ ಹೋಗ್ತೀನಿ ವೀಡಿಯೋಸ್ ಎಲ್ಲ. ಯಾವ ಥರ ಪ್ಲ್ಯಾಂಟ್ಸ್ ಇದೆ, ಆ್ಯನಿಮಲ್ಸ್ ಇರ್ಬೋದು, ಈ ಥರ ರಿವರ್ ಸಿಸ್ಟಮ್, ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋಸಲ್ಲಿ. ಇನ್ನು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಕರ್ನಾಟಕನ ನಾವು 4 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಈ ಕಲರ್ ಎಲ್ಲೋ ಕಾಣಿಸ್ತಿದೆಯಲ್ವಾ, ಇದು ಏನು ಅಂದರೆ ಗುಲ್ಬರ್ಗ ಡಿವಿಷನ್ ಅಂತ ತಗೊಳ್ತೀವಿ. ಗ್ರೀನಲ್ಲಿರೋದು ಬೆಳಗಾಂ, ಬ್ಲೂ ಅಲ್ಲಿರೋದು ಬೆಂಗಳೂರು ಮತ್ತು
ಇಲ್ಲಿ ಮೈಸೂರು ರೀಜಿಯನ್. ಓಕೆ. ಸೊ ಈ ತರ 4 ಡಿವಿಷನ್ ಆಗಿ ತಗೊಂಡಿದ್ದೀವಿ. ಸೊ ಇದ್ರೊಳಗಡೆ ಯಾವ ಸ್ಟೇಟ್ಸ್ ಎಲ್ಲ ಬರುತ್ತೆ ಇದನ್ನೆಲ್ಲ ಕ್ಲಿಯರ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ನಾನು. ಇದು ಇಂಟ್ರೊಡಕ್ಟರಿ ವಿಡಿಯೋ ಆಗಿರೋದ್ರಿಂದ ನಿಮಗೆ ಮ್ಯಾಪ್‌ನ ನೀವು ಹೇಗೆ ಸ್ಟಡಿ ಮಾಡಬೇಕು ಅಂತ ಹೇಳ್ಕೊಟ್ಟೆ ಇಷ್ಟೊತ್ತು. ಸೊ ಈಗ ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಯಾವ ಥರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ ಕೋಸ್ಟಲ್ ರೀಜಿಯನ್ಸ್ ಅಂತ ಹೇಳಿದೆ ಅಲ್ವಾ ಇಲ್ಲಿ. ಸೊ ಇದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ನಮಗೆ ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಓಕೆ. ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಸೊ ಇಲ್ಲಿಂದ ಆಕ್ಚುಲಿ ರಿವರ್ ಸಿಸ್ಟಮ್ ನಮಗೆ ಡಿವೈಡ್ ಆಗೋಂಥದ್ದು. ಈಸ್ಟ್ ವರ್ಡ್ ಮತ್ತೆ ವೆಸ್ಟ್ ವರ್ಡ್ ಅಂತ. ಓಕೆ. ಈ ಥರ. ಸೊ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ವೆಸ್ಟರ್ನ್ ರೀಜನ್ ನಾನು ಏನು ಹೇಳಿದೆ ವೆಸ್ಟರ್ನ್ ಘಾಟ್ಸಲ್ಲಿ ಎಲಿವೇಶನ್ ಜಾಸ್ತಿ ಇರೋದು. ಇಲ್ಲೇ ಹೈಟ್ ಅಲ್ವಾ ಪ್ರದೇಶ. ಸೊ ಇಲ್ಲಿಂದ ಇಲ್ಲಿ ಮಳೆ ಬಂದಾಗ ಇಲ್ಲಿ ನೀರು ಸ್ಟೋರ್ ಆದಾಗ ಇಲ್ಲಿ ಕೆಳಗಡೆ ಈ ಥರ ಫ್ಲೋ ಆಗ್ತಾ ಹೋಗುತ್ತೆ. ಹಾಗಾಗಿ ವೆಸ್ಟರ್ನ್ ರಿವರ್ ಮತ್ತೆ ಈಸ್ಟರ್ನ್ ರಿವರ್ ಸಿಸ್ಟಮ್ಸ್ ಅಂತ ಹೇಳಿ ಡಿವೈಡ್ ಆಗಿದೆ ಅಲ್ಲಿಂದ. ಸೊ ಆ ರಿವರ್ ಸಿಸ್ಟಮ್ ಯಾವುದು? ಅದ್ರ ಟ್ರಿಬ್ಯೂಟರೀಸ್ ಏನು? ಅದು ಎಲ್ಲಿ ಹೋಗಿ ಸೇರುತ್ತೆ? ಮತ್ತೆ ರಿವರ್ ಐಲ್ಯಾಂಡ್ ಅಂತ ಬರುತ್ತೆ. ಸೊ ಅದೆಲ್ಲ ಯಾವ ಥರ? ಮತ್ತೆ ಇಲ್ಲಿ ನಾರ್ದರ್ನ್ ಪ್ಲೇನಲ್ಲಿ ಯಾವ ಥರ ನಾವು ಪ್ಲಾಂಟ್ಸ್, ಫಾರೆಸ್ಟ್ ಯಾವ ಥರ ನೋಡ್ತೀವಿ, ಮತ್ತೆ ಸದರ್ನಲ್ಲಿ ಯಾವ ಥರ ನೋಡ್ತೀವಿ. ಸೊ ಈ ಥರದ್ದು. ಮತ್ತೆ ಆನಿಮಲ್ಸ್ ಯಾವ ಥರ ನೋಡ್ತೀವಿ. ಓಕೆ. ಸೊ ಈ ಥರದ್ದೆಲ್ಲ ಇನ್ನೂ ತುಂಬ ವಿಷಯ ಕಲಿಯೋದಿದೆ. ಸೊ ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಇಷ್ಟು ನೀವು ಸ್ಟಾರ್ಟಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟ್ ನೀವು ನೋಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್‌ಗೂ ಶೇರ್ ಮಾಡಿ, ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಪ್ರತಿಯೊಂದು ವಿಡಿಯೋಸ್‌ನು ನಾನು ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು.